ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. 2025 ಮತ್ತು 26ನ ಸಾಲಿನ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿದ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿಜೇತರಾಗಿರ್ತಕ್ಕಂಥ ಗಿಲ್ಲಿ ನಟ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿರ್ತಕ್ಕಂಥ ನಮ್ಮ ಗಿಲ್ಲಿ ನಟ ಅವರ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಬಿಗ್ ಬಾಸ್ ವಿಶೇಷವಾಗಿ ಒಳ್ಳೆಯ ಒಂದು ಮನೋರಂಜನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀಡಿದೆ. ಇದರಲ್ಲಿ ಈ ವರ್ಷ ಗಿಲ್ಲಿ ನಟ ಅವರಿಗೆ ಯಾಕೆ ಸಕ್ಸಸ್ ಆಯಿತು ಅನ್ನೋದು ನೀವೆಲ್ಲ ನೋಡ್ತಾ ಇದ್ವಿ ಟಿ ವಿಲಿ. ಅದರ ಹೊರತುಪಡಿಸಿ ತುಂಬ ವಿಚಾರಗಳು ನಮಗೆ ಗೊತ್ತಿಲ್ಲ. ಅದ್ಯಾವುದು ಅಂದರೆ, ಅವರು ಬಳಸಿದಂತಹ ಮೊಬೈಲ್ ಸಂಖ್ಯೆ, ಅವರು ಬಳಸಿದಂಥ ವಾಹನ ಸಂಖ್ಯೆ, ಅವರಿರ್ತಕ್ಕಂಥ ಮನೆ ನಂಬರ್ ಸಂಖ್ಯೆ, ಇವೆಲ್ಲನೂ ಕೂಡ ಆ ಗಿಲ್ಲಿ ನಟ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿವರ್ತನೆ ಆಗಿದೆ. ಯಾವ ರೀತಿಯಿಂದ ಅಂತ ಕೇಳ್ತಾ ಇದ್ರು ತುಂಬ ಜನ ನಮಗೆ ಈ ಪ್ರಶ್ನೆಯನ್ನು. ಅದು ಯಾವ ರೀತಿಯಿಂದ ಅಂದರೆ, ಅವರ ಜನ್ಮ ದಿನಾಂಕ ಬಂದು 5ನೇ ತಾರೀಕು ಹುಟ್ಟಿದ್ದು. ಈ 5ನೇ ತಾರೀಕು ಹುಟ್ಟಿದವ್ರಿಗೆ ಮಿತ್ರ ಸಂಖ್ಯೆ ಅಂದರೆ ಈ 4, 5, 6, 8. ಈ 2025 ಮತ್ತು 26 ಇವರಿಗೆ ಎರಡೂ ಸಂಖ್ಯೆಗಳು ಕೂಡ ಮಿತ್ರ ಸಂಖ್ಯೆಗಳಾಗಿತ್ತು. ಹಾಗಾಗಿ ಈ ಸೀಸನ್ಗೆ ಬಂದಿದ್ದಕ್ಕೆ ಅವ್ರು ಗೆದ್ದರು. ಅಥವಾ ಮುಂದಿನ ಸೀಸನ್ಗೆ ಬಂದರೆ ಗ್ಯಾರಂಟಿ ಅವರು ಗೆಲ್ತಿರಲಿಲ್ಲ. ಹಿಂದಿನ ಸೀಸನ್ಗಿದ್ರು ಕೂಡ ಸೋಲ್ತಿದ್ರು. ಇಷ್ಟು ವರ್ಷಗಳ ಕಾಲ ಗಿಲ್ಲಿ ನಟ ಅವರು 5 ರಿಯಾಲಿಟಿ ಶೋವನ್ನು ನೀಡಿದರು. ಆ 5 ರಿಯಾಲಿಟಿ ಶೋ ಅಲ್ಲಿ ಅವರು ಗೆಲ್ಲಿಲ್ಲ. ಕಾರಣಗಳು ತುಂಬ ಇದ್ದಾವೆ. ಅದ್ರ ಜೊತೆಯಲ್ಲಿ ಸಂಖ್ಯಾಶಾಸ್ತ್ರನೂ ಕೂಡ ಒಂದಾಗಿದೆ. ಆ ನಂಬರ್ಗಳು ಅವರಿಗೆ ಪವರ್ ಕೊಟ್ಟಿಲ್ಲ, ಸಕ್ಸಸ್ ಕೊಟ್ಟಿಲ್ಲ. ಆದರೆ ಈ ವರ್ಷ ಕೊಟ್ಟಿದೆ ಅಂದರೆ ಅದಕ್ಕೆ ಕಾರಣನೇ ಈ ಸಂಖ್ಯೆ. ತುಂಬ ಜನ ಹೇಳ್ತಾ ಇದ್ರು ಅಶ್ವಿನಿ ಗೌಡ ಅವರು ಗೆಲ್ಲಬಹುದು ಅಂತ. ಅದು ಸಾಧ್ಯ ಆಗಲ್ಲ. ಯಾಕಂದರೆ ಅಶ್ವಿನಿ ಗೌಡ ಅವರು 23ನೇ ತಾರೀಕು ಜನಿಸಿದ್ದಾರೆ. ಗಿಲ್ಲಿ ನಟ ಅವರು 5ನೇ ತಾರೀಕು ಜನಿಸಿದ್ದಾರೆ. ಮೊದಲಿಗೆ 5 ಬರ್ತದೆ, ಅದಾದಮೇಲೆ 14 ಬರುತ್ತೆ, ಅದಾದಮೇಲೆ 23 ಬರುತ್ತೆ. 3ನೇ ಹಂತದಲ್ಲಿ ಅಶ್ವಿನಿ ಮೇಡಮ್ ಇದ್ದರು 3ನೇ ಸ್ಥಾನದಲ್ಲಿ. ಅವರು 3ನೇ ಸ್ಥಾನದಲ್ಲೇ ಗೆಲ್ತಿದ್ರು ಅಂತ ಕೂಡ ನಾವು ಹೇಳಿದ್ವಿ. ಗಿಲ್ಲಿ ನಟ ಅವರು ಕೂಡ ಗೆಲ್ತಾರಂತ ಹೇಳಿದ್ವಿ. ಹಿಂದಿನ ಸೀಸನಲ್ಲಿ ಹೇಳಿದ್ವಿ, ಈಗಿನ ಸೀಸನ್ ಹೇಳಿದ್ವಿ, ಮುಂದಿನ ಸೀಸನ್ನು ಕೂಡ ಹೇಳ್ತೀವಿ. ಇದು ಯಾಕೆ ಹೇಳ್ತಿದ್ದೀವಿ ಅಂದರೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆಗಳು ಯಾವುದಿರ್ತದೆ. ಅಶ್ವಿನಿ ಮೇಡಮ್ ಅವರು ಅವ್ರಿಗೆ ಸಪೋರ್ಟಿವ್ ನಂಬರ್ ಆಗಿತ್ತು. ಆದರೆ ಈ ಸ್ತ್ರೀ ತತ್ವ ಇರ್ತಕ್ಕಂಥ ನಂಬರ್ 4 ಏನಿದೆಯಲ್ಲ, ಗಿಲ್ಲಿ ನಟ ಅವರಿಗೆ ತುಂಬ ಹತ್ತಿರ ಇರ್ತಿತ್ತು. ಹಾಗಾಗಿ ಗಿಲ್ಲಿ ನಟ ಅವರಿಗೆ ಅಶ್ವಿನಿ ಮೇಡಮ್ ಎಲ್ಲೋ ಒಂದು ಕಡೆ ಗೆಲ್ಲಕ್ಕೆ ಕಾರಣೀಕರ್ತರಾದರು ಅಂತ ಈ ವಿಚಾರವನ್ನು ನಾವು ತುಂಬ ಪರಿಗಣನೆಗೆ ತಗೋಬೇಕಾಗತ್ತೆ. ಮತ್ತು ರಕ್ಷಿತಾ ವಿಚಾರ ಬಂದರೆ, ಗಿಲ್ಲಿ ನಟ ಅವರು ಇರ್ತಕ್ಕಂಥ ಸಂಖ್ಯೆಗೂ ಮತ್ತು ರಕ್ಷಿತರಿಗಿರ್ತಕ್ಕಂಥ ಸಂಖ್ಯೆ ಎರಡೂ ಕೂಡ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು. ಯಾವುದು ಗಿಲ್ಲಿ ನಟ ಇರ್ತಕ್ಕಂಥದ್ದು 5, ರಕ್ಷಿತ ಇರ್ತಕ್ಕಂಥದ್ದು 20. 20 ಏನು ಮಾಡ್ತದೆ ಅಂದರೆ, ಈ 2026ಕ್ಕೆ ಸೂರ್ಯ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಈ 2026. ಆದರೆ ಸೂರ್ಯನ ನಂತರ ಬರ್ತಕ್ಕಂಥದ್ದೇ ಚಂದ್ರಸ್ಥಾನ. ಹಾಗಾಗಿ ರಕ್ಷಿತಾ ತುಂಬ ಬೆಳೀತಾ ಹೋಗ್ತಾಳೆ ಈ ಬಿಗ್ ಬಾಸ್ ಸೀಸನ್ನಿಂದ. ಆದರೆ ಗಿಲ್ಲಿ ನಟ ಅವರು ಈ 1 ವರ್ಷದಿಂದ ಈ ವರ್ಷದಿಂದ 3 ವರ್ಷದ ಹಂತದವರೆಗೂ ಮಾತ್ರ ಅವರ ಒಂದು ಬೆಳವಣಿಗೆ ಅಭಿವೃದ್ಧಿ ಹೊಂದುತ್ತಾ ಹೋಗ್ತದೆ. ಆದರೆ ಇವರು ಸ್ವಲ್ಪ ವ್ಯತ್ಯಾಸವನ್ನು ಮಾಡಿಕೊಂಡಿದ್ದೆ, ಅದರಲ್ಲಿ ಖಂಡಿತವಾಗ್ಲೂ ಇವರಿಗೆ ಸಕ್ಸಸ್ಸು ಖಂಡಿತ ಸದಾ ಕಾಲ ಇವ್ರ ಜೊತೆ ಬೆನ್ನತ್ತಿ ಬರುತ್ತೆ. ಈಗ ಅವ್ರು ಆಯ್ಕೆ ಮಾಡ್ತಕ್ಕಂಥದ್ದು ಏನಂದರೆ, ಒಳ್ಳೆ ಮೊಬೈಲ್ ನಂಬರು ಇದೆ ಅವ್ರ ಹತ್ರ, ಒಳ್ಳೆ ವಾಹನ ಸಂಖ್ಯೆನೂ ಇದೆ, ಒಳ್ಳೆ ಮನೆ ನಂಬರ್ ಕೂಡ, ಮನೆಗೆ ಬಂದಿರತಕ್ಕಂಥ ಆ ನಂಬರ್ ಕೂಡ ಚೆನ್ನಾಗಿದೆ. ಆದರೆ ಈಗೇನು ಮಾರುತಿ ಸುಜುಕಿ ಅವ್ರು ನೀಡ್ತಕ್ಕಂಥ ಕಾರಿನ ಸಂಖ್ಯೆನೂ ಕೂಡ ಅವರಿಗೆ ಮಿತ್ರ ಸ್ಥಾನದಲ್ಲಿರಬೇಕು. ಶತ್ರು ಸ್ಥಾನದಲ್ಲಿ ಏನಾದರೂ ಬಂತು ಅಂದರೆ, ಹಿಂದೆ ನೋಡಿದ್ದೀವಲ್ವ ಬಿಗ್ ಬಾಸಲ್ಲಿ ಹೋದವ್ರಿಗೂ ಒಳ್ಳೆಯದೂ ಆಗಿದೆ, ಕೆಟ್ಟದ್ದೂ ಆಗಿದೆ. ಆಗಬಹುದು ಅನ್ನುವ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಮತ್ತು ಕಲ್ಯಾಣದ ಯೋಗ ಕೂಡ ಗಿಲ್ಲಿ ನಟ ಅವರಿಗೆ ಬಂದಿರತಕ್ಕಂಥದ್ದು. ಈ 3 ವರ್ಷದೊಳಗೆ ಮದುವೆ ಆಗ್ತಕ್ಕಂಥದ್ದು. ಅವರು ಕೂಡ ಯಾವ ದಿನಾಂಕದವರನ್ನ, ಯಾವ ರಾಶಿಯವರನ್ನು, ಯಾರ ಯೋಗದವರನ್ನ ಮದುವೆ ಆದರೆ ಅವರ ಫ್ಯೂಚರ್ ಅಭಿವೃದ್ಧಿ ಆಗ್ತದೆ ಅನ್ನುವ ಮಾಹಿತಿಯನ್ನು ಕೂಡ ಅವರು ಪಡ್ಕೊಂಡೇ ಮದುವೆಯನ್ನು ಆಗಬೇಕು. 5 ಹಂತದಲ್ಲಿ ಒಂದು ಬೈಕ್ ನಂಬರ್ ಚೆನ್ನಾಗಿದೆ, ಕಾರ್ ನಂಬರ್ ಚೆನ್ನಾಗಿದೆ, ಅದರ ಜೊತೆಯಲ್ಲೇ ಅವ್ರ ಮನೆ ನಂಬರು ಕೂಡ ಚೆನ್ನಾಗಿದೆ. ಈಗ ಆಗಬೇಕಾಗಿದ್ದು ಕಾರ್ ನಂಬರು ಮತ್ತು ಕಲ್ಯಾಣದ ವಿಚಾರ.
ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರು ಕಾವ್ಯ ಅವರ ವಿಚಾರ. ಕಾವ್ಯ ಅವರ ಸಂಖ್ಯೆ ಹತ್ರಕ್ಕೆ ತುಂಬ ತುಂಬ ಹತ್ರ ಇದ್ದಾರೆ. ಏನಂದರೆ ಅವರು 5 ಸಂಖ್ಯೆ, ಇವರು 6 ಸಂಖ್ಯೆ. ಇವರಿಬ್ಬರು ಜೋಡಿ ಹೇಗಿರುತ್ತೆ ಅಂದರೆ ಹೇಳಿ ಮಾಡಿಸಿದ ಜೋಡಿ ಹಾಗೆ ಇರುತ್ತೆ. ಹೇಳೋಕ್ಕಾಗಲ್ಲ, 7 ಜನ್ಮದ ಋಣ ಇದ್ದರೂ ಇರಬಹುದು. 5 ಸಂಖ್ಯೆಗೆ 4, 5, 6, 8 ಮಿತ್ರ ಸ್ಥಾನದಲ್ಲಿ ಇರ್ತದೆ. ತುಂಬ ಅದ್ಭುತವಾದಂತಹ ಜೋಡಿ ಅಂತ ಹೇಳ್ಬೋದು ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಹೋದರೆ. ಇದಕ್ಕೆ ಅಂಕಶಾಸ್ತ್ರ ಅಂತ ಹಿರಿಯರು ಹೇಳ್ತಿದ್ರು. ಅದರ ಪ್ರಕಾರ ತುಂಬ ಚೆನ್ನಾಗಿರ್ತಕ್ಕಂಥ ಸಂಖ್ಯೆಗಳು ಇವರಿಬ್ಬರದು ಇದೆ. ಕಾವ್ಯನಕ್ಕಿನ ಅಶ್ವಿನಿ ಗೌಡ ಅವ್ರ ಸಪೋರ್ಟಿಂದನೇ ಅವರು, ಅಂದರೆ ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಯಿಂದನೇ ಗಿಲ್ಲಿ ನಟ ಅವರು ಮುಂದೆ ಬಂದಿರತಕ್ಕಂಥದ್ದು. ಕಾವ್ಯಕ್ಕಿನ ಪವರ್ ಜಾಸ್ತಿ ಎಲ್ಲಿತ್ತಂದ್ರೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಇದ್ರು. ಅವರಿಂದ ಮುಂದಿನ ಬಾಳಿನ ನೋಡ್ತಾ ಹೋದರೆ ಕಾವ್ಯ ಅವರು ಒಳ್ಳೆ ಜೋಡಿ, ಒಳ್ಳೆ ದಿನಾಂಕದಲ್ಲಿ ಹುಟ್ಟ್ಯಾರೆ. ಅವ್ರಿಗೂ ಇವ್ರಿಗೂ ಮ್ಯಾಚ್ ಆಗುತ್ತೆ. ಮುಂದಿನ ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಒಂದು